ಹಾಯ್ ವ್ಯೂವರ್ಸ್, ಎಲ್ಲ ನಮ್ಮ ಎಂಟರ್ಪ್ರೈಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಹೊಸದಾಗಿ ಸ್ಯಾರಿ ಕುಚ್ ಹಾಕುವುದನ್ನು ಕಲಿಯುವವರಿಗೆ ಯಾವ ರೀತಿಯ ಜರಿಯನ್ನು ಉಪಯೋಗಿಸಬೇಕು ಎಂದು ಮಾಹಿತಿ ನೀಡುತ್ತೇನೆ. ನೋಡಿ ಈ ದಾರ ನೋಡಿ, ಈಗ ಹೇಳಿದ್ರೆ ಕಟ್ಟಾಗುತ್ತದೆ. ನೋಡಿ, ಈ ದಾರ ಈಗ ಹೇಳಿದರೆ ಕಟ್ಟಾಗುತ್ತದೆ. ಅದಕ್ಕೆ ಕಾರಣ ನೋಡಿ, ಇದರ ಒಳಗೆ ನೋಡಿ, ಅದರ ಒಳಗೆ ಈ ರೀತಿ ಕಾಟನ್ ದಾರ ಇರುತ್ತದೆ. ನೋಡಿ, ಕಾಟನ್ ಥ್ರೆಡ್ ಇದೆ ಇದರ ಒಳಗಡೆ. ಈ ರೀತಿಯಾಗಿ ನೋಡಿ, ಈ ದಾರದಲ್ಲೂ ಸಹ ಈ ರೀತಿಯಲ್ಲಿ ಕಾಟನ್ ಥ್ರೆಡ್ ಇದೆ. ನೋಡಿ, ಕಿತ್ತೋಗುತ್ತದೆ. ನೋಡಿ, ಕಾಟನ್ ಥ್ರೆಡ್ ಇದೆ. ನೋಡಿ, ಇದು ಎರಡರ ಮಧ್ಯನು ಕಾಟನ್ ಥ್ರೆಡ್ ಇದೆ. ಇವೆರಡರ ಮಧ್ಯದಲ್ಲಿ ನೋಡಿ, ಕಾಟನ್ ಥ್ರೆಡ್ ಇದೆ ಇವೆರಡರ ಮಧ್ಯದಲ್ಲಿ. ಈ ದಾರನು ಸಹ ಕಾಟನ್ ಥ್ರೆಡ್ ಇರುತ್ತದೆ. ಈ ತರ ದಾರದಲ್ಲಿ ಈ ದಾರ ಹ್ಯಾಂಡ್ ಎಂಬ್ರಾಯ್ಡ್ರಿ ಹಾರಿ ವರ್ಕ್ ಮಾಡುವವರಿಗೆ ಯೂಸ್ ಆಗುತ್ತದೆ. ಈ ದಾರ, ಈ ಜರಿ ಥ್ರೆಡ್ಸ್ ಮಷಿನ್ ಎಂಬ್ರಾಯ್ಡ್ರಿ ಮಾಡುವವರಿಗೆ ಅನುಕೂಲವಾಗುತ್ತದೆ. ನೋಡಿ, ಈಗ ಅಂದ್ರೆ ಕಿತ್ತು ಹೋಗುತ್ತದೆ. ನೋಡಿ, ಈ ರೀತಿ ಸುಕ್ಕುಗಟ್ಟುತ್ತದೆ. ನೋಡಿ, ಈ ತರ ದಾರ ಎಲ್ಲ ಮಿಷನ್ ವರ್ಕ್ ಮಾಡುವವರಿಗೆ ಮಾತ್ರನೇ ಅನುಕೂಲವಾಗುತ್ತದೆ. ನೋಡಿ, ಈ ದಾರ ಅಂದ್ರೆ ಕಟ್ಟಾಗುವುದಿಲ್ಲ. ನೋಡಿ, ಈ ದಾರನು ಸಹ ಕಟ್ಟಾಗುವುದಿಲ್ಲ. ಇದಕ್ಕೆ ಏನು ಕಾರಣ ಅಂದರೆ ನೋಡಿ, ಇದರೊಳಗೆ ಸಿಲ್ಕ್ ವಯರ್ ಇದೆ. ಇದರೊಳಗಡೆ ನೋಡಿ, ನೋಡಿ, ಸಿಲ್ಕ್ ವಯರ್. ಹೊಸದಾಗಿ ಕಲಿಯುವಂಥವರು ಶಾಪಲ್ಲಿ ಹೋಗಿ ತಗೊಳ್ಳೋದಕ್ಕೂ ಮುಂಚೆ ನೋಡಿ, ಈ ರೀತಿ ಸಿಲ್ಕ್ ವಯರ್ ಇದ್ದರೆ ಮಾತ್ರ ಬೇಬಿ ಕುಚ್ಚಿಗೆ ಹಾಕುವುದಕ್ಕೆ ಜರಿ ಉಪಯೋಗವಾಗುತ್ತದೆ. ಈ ರೀತಿಯಲ್ಲಿ ನೋಡಿ, ಇಲ್ಲಿ ಈ ರೀತಿ ಕಟ್ಟುವಾಗ ನೋಡಿ, ಗಂಟನ್ನು ಹಾಕುವಾಗ ಟೈಟಾಗಿ ಎಳಿದರೆ ದಾರ ಎಲ್ಲ ಕಟ್ಟಾಗುತ್ತದೆ. ಕಾಟನ್ ಥ್ರೆಡ್ ಇದ್ದರೆ ದಾರ ಎಲ್ಲ ಕಟ್ಟಾಗಿ ಹೋಗುತ್ತದೆ. ಅದೇ ಸಿಲ್ಕ್ ಥ್ರೆಡ್ ಇದ್ದರೆ ಜರಿ ಮಧ್ಯೆ ಚೆನ್ನಾಗಿ ಕೂಡುತ್ತದೆ, ಟೈಟಾಗಿ ಕೂಡುತ್ತದೆ. ಕುಚ್ಚು ಸಹ ಬಿಚ್ಚಿ ಹೋಗುವುದಿಲ್ಲ, ಟೈಟಾಗಿ ಎಳೆದರೆ ಸಹ ಬರುವುದಿಲ್ಲ. ನೋಡಿ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.